ಶ್ರೀರಾಮರ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಸಾಕ್ಷಿಗಳಾಗಲಿಕ್ಕೆ ಸಿದ್ಧರಾಗಿ ಕಾಯ್ತಾ ಇರತಕ್ಕಂಥ ರಾಮಪ್ರಿಯರೇ, ರಾಮಭಕ್ತರೇ, ರಾಮಾಸಕ್ತರೇ, ಆ ಶುಭ ಮುಹೂರ್ತದ ಸಂದರ್ಭಕ್ಕಾಗಿ ನೋಡಲಿಕ್ಕೆ ಪ್ರತೀಕ್ಷೆ ಮಾಡ್ತಾ ಆತನ ಹಿಂದಿನ ವಂಶವನ್ನು, ಅಂದರೆ ಶ್ರೀರಾಮರ ಜನನಕ್ಕೆ ಮುನ್ನ ನಾರಾಯಣನಿಂದ ಆರಂಭವಾಗಿ ಶ್ರೀರಾಮರ ತನಕ ಯಾವ ಯಾವ ಮಹಾನುಭಾವರು ಆಗಿ ಹೋಗಿದ್ದಾರೆ ಅನ್ನುವುದರ ಚಿಂತನವನ್ನು ನಿಮಗೆ ದರ್ಶನ ಮಾಡಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೇವೆ. ಇದೀಗ ಹಿಂದಿನ ಉಪನ್ಯಾಸಗಳಲ್ಲಿ ತ್ರಿಶಂಕುವಿನ ತನಕ ಬಂದಿದ್ದೆವು. ಬೃಹದಶ್ವ ಅನ್ನತಕ್ಕಂಥ ಹೆಸರು ಆತಂದು. ಆತ ಸತ್ಯವ್ರತವನ್ನು ಪಾಲನೆ ಮಾಡ್ತಾ ಇದ್ದಂಥ ವ್ಯಕ್ತಿ. ಪ್ರೇಯಸಿಯೊಬ್ಬಳನ್ನು ವಿವಾಹವಾಗಬೇಕು ಅಂತ ಹೇಳಿ ವಿವಾಹ ಮಂಟಪದಲ್ಲಿದ್ದ ಆಕೆಯನ್ನು ಹಾರಿಸಿಕೊಂಡು ಬಂದು ತಂದೆಯ ಹತ್ತಿರ ಶಿಕ್ಷೆಗೆ ಗುರಿಯಾಗಿ ಕಾಡುಪಾಲಾಗಿದ್ದಾಗ ಅಲ್ಲಿನ ವಿಶ್ವಾಮಿತ್ರರ ಮಡದಿ ಮಕ್ಕಳನ್ನು ಸಂರಕ್ಷಿಸಿ, ಕ್ಷಾಮ ಬಂದಿತ್ತು, ಸಂರಕ್ಷಿಸಿ ವಿಶ್ವಾಮಿತ್ರನಿಂದ ಪ್ರಶಂಸೆಗೆ ಗುರಿಯಾಗಿ ಆತ ಮತ್ತೆ ರಾಜನಾದಾಗ ಸ್ವರ್ಗಕ್ಕೆ ಹೋಗಬೇಕು ಅಂತ ಪಟ್ಟ ಪ್ರಯತ್ನದಲ್ಲಿ ತ್ರಿಶಂಕು ಸ್ವರ್ಗ ಅನ್ನುವುದು ಒಂದು ಸೃಷ್ಟಿಯಾಯಿತು ಅನ್ನುವ ಕಥೆಯನ್ನೆಲ್ಲ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆವು. ಆತನ ಮಗನೇ ಋತಧ್ವಜ ಅನ್ನತಕ್ಕಂಥ ಮಹಾನ್ ವ್ಯಕ್ತಿ. ಕುವಲಾಶ್ವ ಅನ್ನೋದು ಮತ್ತೊಂದು ಹೆಸರು. ಆದರೆ ನಮಗೆಲ್ಲ ಪರಿಚಯವಾಗಿರತಕ್ಕಂಥದ್ದು ಹರಿಶ್ಚಂದ್ರ ಅಂತ. ತ್ರಿಶಂಕುವಿನ ಮಗ ಹರಿಶ್ಚಂದ್ರ ಅಂತ. ಈ ಹರಿಶ್ಚಂದ್ರ ಸಾಧಾರಣವಾಗಿದ್ದ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರನಾಗಿ ಪರಿವರ್ತಿತನಾದ. ವ್ರತ ಅಂದರೆ ಅರ್ಥ ಏನಪ್ಪ ಅಂದರೆ, ನಾವು ಯಾವುದಾದರೂ ಒಂದು ಸಂಕಲ್ಪವನ್ನು ಮಾಡಿ ನಮ್ಮ ಜೀವನದಲ್ಲಿ ಅದಕ್ಕೆ ಭಾಗವನ್ನು ಕೊಡುತ್ತೇವೆ ಅಥವಾ ಅದನ್ನು ನಾವು ನಮ್ಮ ಅನುಷ್ಠಾನದಲ್ಲಿ ಇಟ್ಟುಕೊಂಡಿರುತ್ತೇವೆ ಅಂದರೆ ಅರ್ಥ ಏನಪ್ಪ ಅಂದರೆ, ಈ ಉದಾಹರಣೆಗೆ ಸತ್ಯನಾರಾಯಣ ವ್ರತ ಯಾರಾದರೂ ಮಾಡ್ತೀವಿ ಅಂತ ಅಂದ್ಕೊಳ್ತಾರೆ, ಅಥವಾ ಸಂಕಷ್ಟಹರ ಗಣಪತಿ ವ್ರತ ಯಾರಾದರೂ ಮಾಡ್ತೀವಿ ಅಂತ ಅಂದ್ಕೊಳ್ತಾರೆ, ಏಕಾದಶಿ ವ್ರತ ಮಾಡ್ತೀವಿ ಅಂದ್ಕೊಳ್ತಾರೆ, ಶಿವರಾತ್ರಿ ವ್ರತ ಮಾಡ್ತೀವಿ ಅಂದ್ಕೊಳ್ತಾರೆ. ಹಾಗೆ ವ್ರತವನ್ನು ಸಂಕಲ್ಪ ಮಾಡಿದ ಮೇಲೆ ಯಾವಾಗ ನಿಲ್ಲಿಸಬಹುದು ಅಂದರೆ ಸತ್ತ ದಿವಸ ನಿಲ್ಲಿಸಬಹುದು. ಅಂದರೆ ಅರ್ಥ ಏನು ಅಂದರೆ, ಒಂದು ಸಲ ವ್ರತವನ್ನು ಸ್ವೀಕಾರ ಮಾಡಿದ ಮೇಲೆ ಮಧ್ಯದಲ್ಲಿ ನಿಲ್ಲಿಸುವಂತೆಯೇ ಇಲ್ಲ. ಅದು ವ್ರತದ ಅರ್ಥ. ಈ ಋತಧ್ವಜ, ಈ ಕುವಲಾಶ್ವ ಅಥವಾ ಈ ಹರಿಶ್ಚಂದ್ರ ಮಾಡಿದಂತಹ ವ್ರತ ಯಾವುದು ಅಂದರೆ ಸತ್ಯವ್ರತ ಅಂತ. ಆತನ ತಂದೆ ಹೆಸರು ಅದೇ ಆಗಿತ್ತು. ಯಾವುದೇ ಸಂದರ್ಭದಲ್ಲಿಯೂ ನಾನು ಸುಳ್ಳು ಹೇಳೋದಿಲ್ಲ ಅಂತ. ಅದು ಸತ್ಯವ್ರತ. ಆದ್ದರಿಂದ ಆತನನ್ನು ಸತ್ಯ ಹರಿಶ್ಚಂದ್ರ ಅಂತ ಗುರುತಿಸಲಾಯಿತು ಮುಂದೆ. ಆದರೆ ಅಷ್ಟು ಸುಲಭವಾಗಿ ಆ ಪದವಿ ಆತನಿಗೆ ಸಿಗಲಿಲ್ಲ. ಆ ಸತ್ಯವ್ರತವನ್ನು ಪಾಲನೆ ಮಾಡುವುದು ಅಷ್ಟು ಸುಲಭವಾಗಿರಲಿಲ್ಲ. ಅದನ್ನು ಕುರಿತು ನಾವು ಒಂದು ಪುಟ್ಟ ದರ್ಶನವನ್ನು ತಗೊಳ್ಳಕ್ಕೆ ಹೋಗಿದ್ವಿ, ಪ್ರಾರಂಭ ಮಾಡಿದ್ದೇವೆ. ಸತ್ಯ ಹರಿಶ್ಚಂದ್ರನಿಗೆ ಸಂಬಂಧಪಟ್ಟಿರತಕ್ಕಂತಹ ಕಥೆಯನ್ನು ನಾನು ಮಂಡನೆ ಮಾಡಬೇಕು ಅಂದರೆ ಈಗ ಮಾತನಾಡ್ತಾ ಇರತಕ್ಕಂಥ ಕಿರು ಉಪನ್ಯಾಸಗಳೊಂದು 3-4 ಬೇಕಾಗುತ್ತೆ. ಅಷ್ಟೊತ್ತಿಗೆ ನಮ್ಮ ಅವಧಿ ಮುಕ್ತಾಯ ಆಗಿಬಿಡುತ್ತೆ. ಹೇಳೋದು ಬಹಳ ಇದೆ ಇನ್ನೂ. ಅದು ಕಾರಣ ಅತ್ಯಂತ ಕಿಂಚಿತ್ ಭಾಳ ಪುಟ್ಟದಾಗಿ ಆ ಹರಿಶ್ಚಂದ್ರನಿಗೆ ಸಂಬಂಧಪಟ್ಟಿರತಕ್ಕಂಥ ಪ್ರಮುಖ ಅಂಶಗಳನ್ನು ಕುರಿತು ಮಾತಾಡ್ತಾ ಇದ್ದೇನೆ. ಹರಿಶ್ಚಂದ್ರನ ಹೆಸರು ಪ್ರಸ್ತಾವ ಆಗಿದ್ದು ಸ್ವರ್ಗದಲ್ಲಿ. ಇಂದ್ರ ತನ್ನ ಸಭೆಯಲ್ಲಿ ಅಲ್ಲಿರತಕ್ಕಂಥ ಮುನಿಗಳನ್ನೆಲ್ಲ ಕುರಿತು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅಲಸದೆ ಸಮಸ್ತ ಭೂಮಂಡಲವನಾಳ್ವ ರವಿಕುಲಜರಪ್ಪ ಇಕ್ಷ್ವಾಕು ವಂಶದ ಅರಸುಗಳೊಳ್ ಅತಿಬಲ ನೆನಿಸಿ ಮನ ವಚನ ಕಾಯದೊಳಗೆ ಒಮ್ಮೆಯುಂ ಹುಸಿ ಹೊದ್ದದಂತೆ ನಡೆವ ಕಲಿಗಳಾರಯ್ಯ.
ಹೇಳವರ ಪಾರಂಪರೆಯ ಸಲಸಂದ ರಾಜಗುರು ನೀನರಿಯದವರಿಲ್ಲ ಅಂತ ವಸಿಷ್ಠರನ್ನು ಇಂದ್ರ ಪ್ರಶ್ನೆ ಮಾಡಿದ್ದಾನೆ. ಮನ, ವಚನ, ಕಾಯ, ಮನಸ್ಸಿನಲ್ಲಾಗಲಿ ಮಾತಿನಲ್ಲಾಗಲಿ ದೇಹದಲ್ಲಾಗಲಿ ಯಾವುದೇ ಕಾರಣದಿಂದ ಯಾವುದೇ ಸಂದರ್ಭದಲ್ಲಿ ಸುಳ್ಳನ್ನು ಹೇಳದೇ ಇರತಕ್ಕಂತಹ ವ್ಯಕ್ತಿ ಮನ ವಚನ ಕಾಯದೊಳಗೆ ಒಮ್ಮೆಯೂ ಹುಸಿ ಹೊದ್ದದಂತೆ. ಹುಸಿ ಸುಳ್ಳು, ಸುಳ್ಳೇ ಹೇಳದೇ ಇರತಕ್ಕಂಥ ಯಾವನಾದರೂ ಒಬ್ಬ ವ್ಯಕ್ತಿ ಇದ್ದಾನೇನಪ್ಪ? ಬಹಳ ಯೋಚನೆ ಮಾಡಿ ವಸಿಷ್ಠರು ಹೇಳಿದರು. ಬಹಳ ಕಷ್ಟ ಅಂಥವನ ಹೆಸರು ಹೇಳಲಿಕ್ಕೆ. ಆದರೆ ಒಬ್ಬ ಮಹಾತ್ಮನಿದ್ದಾನೆ. ಧರೆಯೊಳು ಹರಿಶ್ಚಂದ್ರ ಭೂಭುಜನ್ ಆತನ್. ಈ ಭೂಮಿಯಲ್ಲಿ ಹರಿಶ್ಚಂದ್ರ ಅನ್ನುವನೊಬ್ಬನಿದ್ದಾನೆ. ತನ್ನ ಸಾರ್ಧರ ಬೇಡಿದರ ಬಯಸಿದರ ತನ್ನಂತೆ ಮಾಳ್ಪುನ್ನತಿಕೆ ಎಂ ಕಂಡು. ಹರಿಶ್ಚಂದ್ರನ ಹತ್ತಿರಕ್ಕೆ ಯಾರು ಬಂದು ಮಾತನಾಡ್ತಾರೆಯೋ, ಯಾರು ಬಂದು ಪ್ರಾರ್ಥನೆ ಮಾಡ್ತಾರೆಯೋ, ಯಾರು ಆತನ ಸಂಘದಲ್ಲಿರ್ತಾರೆಯೋ ಅವರು ತಮ್ಮ ಇಷ್ಟಾರ್ಥಗಳನ್ನು ತೀರಿಸಿಕೊಂಡು ಹರಿಶ್ಚಂದ್ರನಷ್ಟೇ ಶ್ರೀಮಂತರಾಗಿಬಿಡ್ತಾರೆ, ಹರಿಶ್ಚಂದ್ರನಷ್ಟೇ ಸತ್ಯಶೀಲರಾಗಿಬಿಡ್ತಾರೆ, ಹರಿಶ್ಚಂದ್ರನಷ್ಟೇ ಶುದ್ಧರಾಗಿಬಿಡ್ತಾರೆ. ಆದ್ದರಿಂದ ನಾನು ಹರಿಶ್ಚಂದ್ರನ ಹೆಸರನ್ನು ಹೇಳುತ್ತೇನೆ. ಸತ್ಯವಂತ ಅಂದರೆ ಹರಿಶ್ಚಂದ್ರ ಅಂತ ವಸಿಷ್ಠ ಬ್ರಹ್ಮರ್ಷಿಗಳು ಘೋಷಣೆ ಮಾಡ್ತಾರೆ. ನಿಲ್ಲಿ, ನಾನೊಪ್ಪಲ್ಲ ಅಂತ ವಿಶ್ವಾಮಿತ್ರ ಮಹರ್ಷಿಗಳು ವಿರೋಧಿಸ್ತಾರೆ. ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ ಮೊದಲಿನಿಂದಲೂ ಬಹಳ ವಿರೋಧ ಉಂಟು. ಬಹಳ ದೊಡ್ಡ ಕಥೆ ಇದು, ಅದೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕೆ ವಿರೋಧ ಬಂತು, ಎಷ್ಟೆಷ್ಟು ಪರೀಕ್ಷೆಗಳಾಯಿತು ಇತ್ಯಾದಿ ಎಲ್ಲ. ವಿಶ್ವಾಮಿತ್ರರು ಕ್ಷಾತ್ರ ಸ್ವಭಾವ, ಹುಟ್ಟಿದ್ದೇವರು ಕ್ಷತ್ರಿಯರಾಗಿ. ವಸಿಷ್ಠರು ಬ್ರಾಹ್ಮಣರು, ಬ್ರಹ್ಮರ್ಷಿ. ಅವರು ಅಷ್ಟು ಕ್ಷಾತ್ರ ಇಲ್ಲ, ಇರೋಕ್ಕೆ ಸಾಧ್ಯ ಇಲ್ಲ. ಸಾತ್ವಿಕ ಬುದ್ಧಿ. ಹೀಗಾಗಿ ವಸಿಷ್ಠರನ್ನು ಮೊದಲಿನಿಂದಲೂ ತನ್ನ ಶತ್ರು ಅಂತ ತೀರ್ಮಾನ ಮಾಡಿದಂತಹ ವಿಶ್ವಾಮಿತ್ರರು ವಸಿಷ್ಠರು ಸೂಚಿಸಿದ ಸೂಚನೆಯನ್ನು ವಿರೋಧಿಸಿದರು. ಹರಿಶ್ಚಂದ್ರ ಸತ್ಯವಂತ ಅಲ್ಲ ಅಂತ ಹೇಳಿಬಿಟ್ರು. ಹಾಗೆ ಮಾತುಕತೆ ಎಲ್ಲ ಮುಂದುವರಿಯುತ್ತೆ, ಶಪಥಗಳ ತನಕ ಹೋಗುತ್ತೆ. ವಸಿಷ್ಠರನ್ನು ವಿಶ್ವಾಮಿತ್ರರು ಕೇಳ್ತಾರೆ, ನಾನು ಹರಿಶ್ಚಂದ್ರನನ್ನು ಸುಳ್ಳುಗಾರ ಅಂತ ಏನಾದರೂ ಸಾಧಿಸಿಬಿಟ್ಟರೆ ಸ್ವಾಮಿ ನೀವೇನು ಮಾಡ್ತೀರಿ, ಏನು ಹಠ ತೊಡ್ತೀರಿ, ಏನು ಪ್ರತಿಜ್ಞೆ ಮಾಡ್ತೀರಿ? ಶ್ರುತಿಮತಕುಲಾಚಾರ ಧರ್ಮ ಮಾರ್ಗಂ ಮಹಾವ್ರತಮನುಷ್ಠಾನದಿಂಗಾರ್ಚನೋನ್ನತ ತಪಂ ಬ್ರಹ್ಮಕರ್ಮಂ ತೊರೆದ ಪುಣ್ಯದೊಳ್ ಅರ್ಧಮುಂ ಕೊಡುವೆನು ಅಂತ ನಾನು ಹೇಳಿದ್ದೇನೆ. ಅಂದರೆ ಅರ್ಥ ಏನು? ಅವನೇನಾದರೂ ಹರಿಶ್ಚಂದ್ರ ಸತ್ಯವಂತನಾಗಿ ಬಿಟ್ಟರೆ, ನಾನು ಪರೀಕ್ಷೆ ಮಾಡ್ತೀನಿ ರೀ, ಅವನು ಸತ್ಯವಂತನಾಗಿ ಬಿಟ್ಟರೆ ಲಿಂಗಾರ್ಚನೋನ್ನತ ತಪಂ ಬ್ರಹ್ಮಕರ್ಮಂ ಇವುಗಳಿಂದ ಇರತಕ್ಕಂಥ ನನ್ನ ಪುಣ್ಯದಲ್ಲಿ ಅರ್ಧ ಭಾಗವನ್ನು ನಾನು ಹರಿಶ್ಚಂದ್ರನಿಗೆ ಕೊಟ್ಬಿಡ್ತೀನಿ. ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಪರೀಕ್ಷೆಯನ್ನು ಮಾಡುತ್ತೇನೆ, ಪರೀಕ್ಷೆಯನ್ನು ಮಾಡಿ ಆ ಪರೀಕ್ಷೆಯಲ್ಲಿ ಸೋತರೆ ನಾನು ಅರ್ಧ ಭಾಗ ಕೊಡ್ತೀನಿ ನನ್ನ ಪುಣ್ಯವನ್ನು. ವಸಿಷ್ಠರೆ ನೀವೇನು ಕೊಡ್ತೀರಿ? ನೀವು ಸೋತು ಬಿಟ್ಟರೆ ಅಂದರೆ ಹರಿಶ್ಚಂದ್ರ ಸೋತರೆ, ಹರಿಶ್ಚಂದ್ರ ಸುಳ್ಳು ಹೇಳಿದರೆ ನೀವೇನು ಕೊಡ್ತೀರಿ? ಅವರು ಹೇಳ್ತಾರೆ, ಬ್ರಹ್ಮ ಮಾರ್ಗಂ ತೊರೆದು ನಾನು ಋಷಿಯಾಗಿರತಕ್ಕಂಥವನು ಋಷಿ ದೀಕ್ಷೆಯನ್ನೇ ಬಿಡುತ್ತೇನೆ. ನರ ಕಪಾಲದೊಳು ಸುರೆಯನ್ನೆರೆದು ಕುಡಿಯುತ್ತ ತೇಂಕಮುಖವಾಗಿ ಹೋಹೆನ್. ನಾನು ತಲೆ ಬುರುಡೆಯಲ್ಲಿ ಹೆಂಡ ಯೋಚನೆ ಮಾಡೋಕ್ಕಾಗ್ತೇನೆ ರೀ, ವಸಿಷ್ಠ ಬ್ರಹ್ಮರ್ಷಿಗಳು ಹಾಗೆ ಮಾಡ್ತಾರೆ ಅಂತ. ಅಂದರೆ ಸಾಧ್ಯವೇ ಇಲ್ಲ ಅಂತ. ತಲೆಬುರುಡೆಯಲ್ಲಿ ಹೆಂಡವನ್ನು ಹಾಕಿಕೊಂಡು ನಗ್ನನಾಗಿ ದಕ್ಷಿಣ ದಿಕ್ಕಿಗೆ ಹೋಗ್ಬಿಡ್ತೀನಿ, ನನ್ನ ಋಷಿ ಪದವಿಯನ್ನೇ ಬಿಟ್ಕೊಟ್ಬಿಡ್ತೀನಿ ಅಂತ ಅವರು ಪ್ರತಿಜ್ಞೆ ಮಾಡ್ತಾರೆ.
ರಾಘವಾಂಕ ಬಹಳ ಸುಂದರವಾಗಿ ಹೇಳ್ತಾನೆ. ಕೋಣ ನೆರಡು ಮೀರೆ, ಎರಡು ಕೋಣಗಳು ಡಿಕ್ಕಿ ಹೊಡಿತಾ ಇದೆಯಂತೆ, ಅದರ ಮಧ್ಯದಲ್ಲೊಂದು ಗಿಡ ಇತ್ತಂತೆ. ಆ ಕೋಣಗಳೆರಡು ಹೊಡೆದ ಡಿಕ್ಕಿಗೆ ಆ ಗಿಡ ಎಷ್ಟು ಒಣಗೋಯ್ತಂತೆ, ಮುರಿದು ಹೋಯ್ತಂತೆ, ಜಜ್ಜಿ ಹೋಯ್ತಂತೆ. ಹಾಗೇ ವಸಿಷ್ಠ ಬ್ರಹ್ಮರ್ಷಿಗಳು ವಿಶ್ವಾಮಿತ್ರರು ಗಲಾಟೆಯಾಗಿದ್ದು ಮಧ್ಯ ಸಿಕ್ಕೊಂಡಿದ್ದು ಹರಿಶ್ಚಂದ್ರ ಅಂತ. ಇರಲಿ, ಹರಿಶ್ಚಂದ್ರನನ್ನು ಪರೀಕ್ಷೆ ಮಾಡೋದಕ್ಕೆ ವಿಶ್ವಾಮಿತ್ರರು ಬಂದಿದ್ದಾರೆ. ಹೇಗೆ ಮಾಡೋದು ಪರೀಕ್ಷೆ? ಭಾಳ ಪರೀಕ್ಷೆ ದೊಡ್ಡದಿದೆ. ಪ್ರಾರಂಭದ್ದು ಒಂದೇ ಒಂದು ಹೇಳ್ತೀನಿ ನಾನು. ಯಾವ ವ್ಯಕ್ತಿ ಬಹು ಸುವರ್ಣ ಯಾಗ ಅನ್ನುವುದನ್ನು ಮಾಡುತ್ತಾನೆಯೋ, ಅಂದರೆ ಅದೊಂದು ದೀಕ್ಷೆ, ವ್ರತ ಇದ್ದಾಗೆ. ಈ ಒಂದು ದಿವಸನಪ್ಪ, ಈ ದಿವಸದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದ ತನಕ ಯಾರೇ ಬಂದು ಕೇಳಿದರೂ ಅವ್ರು ಕೇಳಿದ್ದನ್ನು ಕೊಟ್ಬಿಡ್ತೀನಿ. ಒಂದು 10 ಕೋಟಿ ಬೇಕು, ತೊಗೊಂಡೋಗಿ. ಒಂದು 2 ಮಾನ ಚಿನ್ನ ಬೇಕು, ತೊಗೊಂಡೋಗಿ. ನನಗೊಂದು 100 ಎಕರೆ ಬೇಕು, ತೊಗೊಂಡೋಗು. ಏನು ಕೇಳಿದರೆ ಅದನ್ನು ಕೊಡೋದು ಬಹುಸುವರ್ಣ ಯಾಗ ಅಂತ ಅದರ ಹೆಸರು. ಈ ವಿಶ್ವಾಮಿತ್ರರು ತಮ್ಮ ಶಿಷ್ಯರುಗಳನ್ನೆಲ್ಲ ಹರಿಶ್ಚಂದ್ರನ ಹತ್ತಿರಕ್ಕೆ ಕಳಿಸಿ ಇಂಥದ್ದೊಂದು ಯಾಗ ಮಾಡಪ್ಪ ಅಂತ ಹೇಳಿದರು. ಆಯಿತು, ಅದಕ್ಕೇನಂತೆ ಮಾಡ್ತೀನಿ ಇಂದ. ನನ್ನ ಹತ್ರ ಇಲ್ಲದೇ ಇದ್ದರೆ ಕುಬೇರನ ಊರು ಹೋಗಿ ತೊಗೊಂಡು ಬರ್ತೀನಿ, ಇನ್ನೂ ಒಂದು ನಿರ್ಣಯ ಆಯ್ತು. ಯಾವುದೋ ಒಂದು ದಿನಾಂಕ ಸೂಚಿತವಾಯಿತು. ಪಾಪ ಏನು ಕೇಳ್ತಾರೆ, ಆಗಿನ ಕಾಲದಲ್ಲಿ 1000 ವರಹ ಕೊಡು ಅಂತ ಕೇಳಿರ್ಬೋದು, ಅಥವಾ ಒಂದು ಉಂಗುರದಷ್ಟು ಚಿನ್ನ ಕೇಳಿರ್ಬೋದೇನೋ ಬಡವರು. ಇನ್ನೇನು ಸೂರ್ಯಾಸ್ತಮಾನವಾಗಿ ಆ ದಿವಸ ಮುಕ್ತಾಯ ಆಗಬೇಕು. ಅಷ್ಟು ಹೊತ್ತಿಗೆ ವಿಶ್ವಾಮಿತ್ರರು ಬಂದಿದ್ದಾರೆ. ಹರಿದು ವಿಶ್ವಾಮಿತ್ರ ಮುನಿಗರಗಿ ಸರಸಿರುಹಮಂ ತೊಳೆದು ಬೇಡಿದರ್ಥವ ನೀವು ದೆಂದು. ವಿಶ್ವಾಮಿತ್ರ ಬರ್ತಾ ಇದ್ದ ಹಾಗೆ ಹರಿಶ್ಚಂದ್ರ ಹೋದ, ಅವರ ಪಾದಗಳನ್ನೆಲ್ಲ ತೊಳೆದ. ಸ್ವಾಮಿ, ಏನು ಬಂದಿದ್ದೀರಿ? ಏನು ಕೊಡಬೇಕು ನಾನು ನಿಮಗೆ? ನೀವು ಹೇಳಿದ್ದನ್ನು ಕೊಡ್ತೀನಿ, ಹೇಳಿ. ಅವ್ರು ಹೇಳಿದರು, ನಾನು ಬಹಳ ಕಷ್ಟವಾದ್ದನ್ನು ಕೇಳ್ತೀನಯ್ಯ, ಕೊಡೋಕ್ಕಾಗುತ್ತಾ ನಿಮಗೆ? ಕೇಳಿ ಸ್ವಾಮಿ. ಪಿರಿಯ ಕರಿಯಂ ಮೆಟ್ಟಿ ಕವಡಯಂ ಮಿಡಿದೊಡೆ ಎನಿತುದ್ದಮುಂ ಪೋಪುದೋ ಅನಿತು ಸುರಿದ ಹೊಸ ಹೊನ್ನ ರಾಶಿಯ ನೀವು ದರಸ ಅಂದರು. ಪಿರಿಯ ಕರಿಯಂ ಮೆಟ್ಟಿ, ದೊಡ್ಡ ಆನೆಯನ್ನು ಹತ್ತುಕೊಂಡು, ಕವಡೆಯಂ ಮಿಡಿದೊಡೆ, ಒಂದು ಕವಡೆಯನ್ನು ಹೀಗೆ ಎಸ್ತರೆ, ಇಲ್ಲೇ ಎಸ್ತರೆ ಸಾಕು, ಇಷ್ಟು ದೊಡ್ಡ ರಾಶಿ ಬೀಳುತ್ತೆ ದುಡ್ಡಿಂದು. ಅವ್ರು ಹೇಳ್ತಾ ಇದ್ದಾರೆ, ದೊಡ್ಡ ಆನೆಯನ್ನು ಹತ್ತಿ ಅದರ ಮೇಲೊಬ್ಬ ಕಟ್ಟುಮಸ್ತಾದ ಆಳು ನಿಂತುಕೊಂಡು ಅಲ್ಲಿಂದ ಎಸಿಬೇಕು ಮೇಲಕ್ಕೆ. ಅದು ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ಹೋಗ್ತಿದ್ದ, ನಾನು ನಿಲ್ಲಿಸ್ಬಿಡ್ತೀನಿ ಅದನ್ನು. ನನ್ನ ಮಂತ್ರಶಕ್ತಿಯಿಂದ ಆ ನಾಣ್ಯ ಎಷ್ಟು ಮೇಲಕ್ಕೆ ಹೋಗುತ್ತದೋ ಅಷ್ಟು ಮೇಲಕ್ಕೆ ಹೋಗಿ ನಿಲ್ಲಿಸ್ತೀನಿ ನಾನು. ನೆಲದಿಂದ ಅಲ್ಲಿಯ ತನಕ ಚಿನ್ನದ ರಾಶಿಯನ್ನು ಹಾಕಬೇಕು ಅಂದರು. ಹಸಾದಂ ಕೊಟ್ಟೆನ್ನದನ್ನು ಈಗ ನೀವು ಒಯ್ಯುವುದು ಅಂದ್ಬಿಟ್ಟು ಹರಿಶ್ಚಂದ್ರ. ಆಯ್ತು ಸ್ವಾಮಿ, ಕೊಟ್ಟಿದ್ದೀನಿ. ಭಂಡಾರದಲ್ಲಿರತಕ್ಕಂಥ ಚಿನ್ನವನ್ನೆಲ್ಲ ತಂದು ಸುರೀರಿ ಇಲ್ಲಿ. ಹರಿಶ್ಚಂದ್ರ ಅಷ್ಟು ಶ್ರೀಮಂತನಾಗಿದ್ದ. ಶ್ರೀಮಂತನಾಗುವುದು ದೊಡ್ಡ ವಿಷಯ ಅಲ್ಲ, ಕೊಡುವುದು ಬಹಳ ದೊಡ್ಡ ವಿಷಯ. ನೀವು ಲಕ್ಷಾಧಿಪತಿ ಆಗಿರಬಹುದು, ಇನ್ನೊಬ್ಬರಿಗೆ ವಿನಾಕಾರಣ ಒಂದು 10,000 ದಾನ ಮಾಡಬೇಕು ಅಂದರೆ ಅಷ್ಟು ಸುಲಭ ಮನಸ್ಸು ಬರಲ್ಲ. ಇದು 10,000 ದಾನ ಅಲ್ಲ, ಇದು ಆನೆ ಮೇಲೆ ನಿಂತುಕೊಂಡ ವ್ಯಕ್ತಿ ಎಸೆದ ಕವಡೆಯ ಎತ್ತರಕ್ಕೆ ಸುರಿಬೇಕು. ಹರಿಶ್ಚಂದ್ರ ನಿರ್ಮಮಕಾರದಿಂದ ಇದನ್ನು ತೊಗೊಂಡು ಹೋಗಿ ಅಂದ್ಬಿಟ್ಟು ತೊಗೊಂಡು ಕೊಟ್ಬಿಟ್ಟಿದ್ದೀನಿ. ವಿಶ್ವಾಮಿತ್ರರಿಗೆ ಆಶ್ಚರ್ಯವಾಯಿತು. ಹಾಗೆ ನೋಡಿದ್ರೆ ಹರಿಶ್ಚಂದ್ರ ಯಾರು? ವಿಶ್ವಾಮಿತ್ರನ ಶಿಷ್ಯನ ಮಗ. ತ್ರಿಶಂಕು ವಿಶ್ವಾಮಿತ್ರರ ಶಿಷ್ಯ, ಅವನ ಮಗನೇ ಅವನು. ಆದರೂ ಪರೀಕ್ಷೆ ಮಾಡ್ತಾ ಇದ್ದಾರೆ. ಹೀಗೆ ಪರೀಕ್ಷೆಗಳು ಒಂದಷ್ಟು ಆಯಿತು. ಕೊನೆಗೆ ಯಾವುದೋ ಒಂದು, ಇದೆಲ್ಲ ವರ್ಣನೆ ಮಾಡೋಕ್ಕೆ ಭಾಳ ಕಾಲ ಆಗುತ್ತೆ, ಅದೆಲ್ಲ ಹೇಳ್ತಿಲ್ಲ ನಾನು. ಯಾವುದೋ ಒಂದು ಪರೀಕ್ಷೆಯಲ್ಲಿ ಹರಿಶ್ಚಂದ್ರನನ್ನು ಹಿಡಿದುಬಿಟ್ರು. ತನ್ನ ರಾಜ್ಯಕೋಶಗಳನ್ನೆಲ್ಲ ವಿಶ್ವಾಮಿತ್ರರಿಗೆ ದಾನ ಕೊಟ್ಟು ಬಿಡಬೇಕು ಅಂತ ಆಗೋಯ್ತು. ದಾನ ಕೊಟ್ಟುಬಿಟ್ಟ. ಆದರೆ ಒಂದು ಪುಟ್ಟ ಎಡವಟ್ಟಾಯಿತು.
ಈ ಆನೆಯ ಮೇಲೆ ನಿಂತುಕೊಂಡು ಹಣವನ್ನು ಕವಡೆಯನ್ನು ಎಸೆದಾಗ ಎಷ್ಟು ಹಣ ಬಿದ್ದಿತ್ತೋ ಅದನ್ನು ಹಸಾದಂ ಕೊಟ್ಟೆನ್ನು ಅದನ್ನು ಈಗ ನೀವು ಒಯ್ಯುವುದು ಅಂತ ಹರಿಶ್ಚಂದ್ರ ಹೇಳಿದ್ದ. ಆ ಹಣನೆಲ್ಲ ತಗೊಂಡು ಹೋಗಿ ಅಂತ. ಆದರೆ ಆ ಹೊತ್ತು ವಿಶ್ವಾಮಿತ್ರರು ಹೇಳಿದರು, ಇದು ನಿನ್ನ ಭಂಡಾರದಲ್ಲಿರಲಿ, ನಿನ್ನ ಹತ್ರ ನಾನು ಒತ್ತೆಯಾಗಿ ಇಟ್ಟಿರ್ತೀನಿ, ಅಥವಾ ನಾನು ನಿನ್ನ ಹತ್ರ ಅಡಮಾನದಲ್ಲಿಟ್ಟಿರ್ತೀನಿ, ಅಥವಾ ಅದನ್ನು ನಿಕ್ಷಿಪ್ತ ಮಾಡಿರ್ತೀನಿ, ನಿನ್ನಲ್ಲಿರಲಿ. ನನ್ನ ದುಡ್ಡದು, ನಿನ್ನ ಭಂಡಾರದಲ್ಲಿರೋದು, ನಿಂದಲ್ಲ, ನಿನ್ನಲ್ಲಿರಲಿ. ನನಗೆ ಯಾವಾಗ ಬೇಕು ಅಂತ ಅನಿಸುತ್ತೋ, ನನಗೆ ಅದರ ಅವಶ್ಯಕತೆ ಯಾವತ್ತಿರುತ್ತೋ ಆವಾಗ ನಾನು ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿದರು. ಈಗ ಯಾವುದೋ ಒಂದು ಎಡವಟ್ಟಿಗೆ ಸಿಕ್ಕಾಕೊಂಡಂಥ ಹರಿಶ್ಚಂದ್ರ ವಿಶ್ವಾಮಿತ್ರರಿಗೆ ತನ್ನಲ್ಲಿರ್ತಕ್ಕಂಥ ರಾಜ್ಯಕೋಶಗಳನ್ನೆಲ್ಲ ದಾನ ಮಾಡಿಬಿಟ್ಟ. ವಿಶ್ವಾಮಿತ್ರರು ದಾನ ಎಲ್ಲ ತಗೊಂಡ್ರು. ಹಾಗೆ ದಾನ ಮಾಡಿದ್ದರ ಫಲವಾಗಿ ಹರಿಶ್ಚಂದ್ರ ಅಯೋಧ್ಯೆಯಲ್ಲಿ ಇರುವಂತೆ ಇಲ್ಲ. ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಶ್ರೀರಾಮರ ಹಿಂದಿನ ರಾಜರುಗಳ ಕಥೆ. ಹೀಗಾಗಿ ಅವರ ಎಲ್ಲರ ರಾಜಧಾನಿಯೂ ಅಯೋಧ್ಯೆಯೇ. ಹೀಗೆ ಹರಿಶ್ಚಂದ್ರನ ರಾಜಧಾನಿ ಅಯೋಧ್ಯೆಯಾಗಿತ್ತು. ಈಗ ಅವನಲ್ಲಿ ಇರುವಂತಿಲ್ಲ. ನಾನು ಹೋಗಿ ಬರ್ತೀನಿ ಇಂದ. ಎಲ್ಲಿಗಯ್ಯ ಹೋಗ್ತೀಯ ಅಂದರು. ನಾನು ಕಾಶಿಪಟ್ಟಣಕ್ಕೆ ಹೋಗ್ತೀನಿ ಇಂದ. ಹೋಗು. ಅವನೊಂದಷ್ಟು ದೂರ ಹೋದ. ಸ್ವಲ್ಪ ಬಾಯ್ಲಿ ಅಂದು. ಏನು ಸ್ವಾಮಿ ಇಂದು. ಆವತ್ತು ನೀನು ನಂಗೆ ದುಡ್ಡು ಕೊಟ್ಟಿದ್ದಲ್ಲಪ್ಪ, ಆನೆ ಮೇಲೆ ನಿಂತ್ಕೊಂಡು ಎಸ್ದಿದ್ದು ಕಬಡೆ ಎಷ್ಟು ಎತ್ತರ, ಅದನ್ನು ಕೊಟ್ಟು ಹೋಗಯ್ಯ. ಸ್ವಾಮಿ ಇದು ಭಂಡಾರದಲ್ಲೇ ಇದೆ. ಅಲ್ಲ, ನೀನು ನನ್ನ ಭಂಡಾರನ ದಾನ ಮಾಡಿದಾಗ ಅದರೊಳಗೆ ನನ್ನದಲ್ಲದೇ ಇರತಕ್ಕಂಥ ಹಣ ಇದೆ ಅಂತ ಏನಾದರೂ ಹೇಳೋದು? ನಾನು ಅದೆಲ್ಲ ನೀನು ದಾನ ಮಾಡಿದೀಯ ಅಂದ್ಕೊಂಬಿಟ್ಟು ದಾನ ಮಾಡಿಬಿಟ್ಟಿದೀಯಾ? ಈಗ ಹಾಗೆಲ್ಲ ಅದರೊಳಗೆ ಇದೆ ಇದು ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ನನಗದು ಪ್ರತ್ಯೇಕವಾಗಿ ಹಣ ಕೊಡಬೇಕು ಅಂದ. ಎಲ್ಲಿಂದ ಕೊಡ್ತಾನೆ? ಇದ್ದು ಬದ್ದಿದ್ದೆಲ್ಲ ದಾನ ಮಾಡಿಬಿಟ್ಟಿದ್ದಾನೆ. ಆಗ ಹರಿಶ್ಚಂದ್ರ ಕೇಳಿದ, ನನಗೊಂದು ಸ್ವಲ್ಪ ಕಾಲ ಕೊಡಿ, ನಾನು ಹಣವನ್ನು ಸಂಪಾದನೆ ಮಾಡಿ ನಿಮಗೆ ಕೊಡ್ತೀನಿ. ಎಷ್ಟು ದಿವಸ ಬೇಕಪ್ಪ ಅಂತ ಒಂದಷ್ಟು ಚರ್ಚೆ ಆಯಿತು. 40 ದಿವಸಗಳ ಕಾಲವನ್ನು ಕೊಟ್ಟಿದ್ದೀನಿ, 40 ದಿವಸಗಳ ಒಳಗಾಗಿ ಅಷ್ಟು ದೊಡ್ಡ ಮೊತ್ತವನ್ನು ಕೊಡಬೇಕು ಅಂತ ಹೇಳಿದ. ಒಪ್ಪಿಕೊಂಡಂಥ ಹರಿಶ್ಚಂದ್ರ ಹೆಂಡತಿಯಾಗಿರತಕ್ಕಂಥ ಚಂದ್ರಮತಿ, ಮಗನಾಗಿರತಕ್ಕಂಥ ರೋಹಿತಾಶ್ವ, ಮಂತ್ರಿಯಾಗಿರತಕ್ಕಂಥ ಸತ್ಯಕೀರ್ತಿ, ಈ 3 ಜನರನ್ನು ಕರೆದುಕೊಂಡು ಕಾಶಿಯ ಪಟ್ಟಣಕ್ಕೆ ಹೋದ. ಕಾಶಿಪಟ್ಟಣಕ್ಕೂ ಶ್ರೀರಾಮರಿಗೂ ಇರತಕ್ಕಂಥ ಸಂಬಂಧವನ್ನು ನಾನು 2ನೇ ಉಪನ್ಯಾಸದಲ್ಲಿ ಹೇಳಿದ್ದೇನೆ, ವರ್ಣನೆ ಮಾಡಿದ್ದೇನೆ. ಅವರಿಬ್ಬರಿಗೂ ಇರತಕ್ಕಂಥ ನಂಟು ಎಂಥದ್ದು ಅಂತ. ಆ ರಾಮರ ಹಿಂದಿನ ಹರಿಶ್ಚಂದ್ರ ಆ ಕಾಶಿಯ ವಿಶ್ವನಾಥ ಆಳ್ತಾ ಇರತಕ್ಕಂಥ ರಾಜ್ಯಕ್ಕೆ ಹೋಗಿದ್ದಾನೆ. ಅಲ್ಲಿ ಹೋಗಿ ಆತ ಹಣವನ್ನು ಸಂಪಾದನೆ ಮಾಡಬೇಕು. ಅದು ಬಿಟ್ಟು ಕಂಡ್ಕಂಡು ದೇವಸ್ಥಾನ ಎಲ್ಲ ನೋಡ್ತಾ ಕೂತ್ಕೊಂಡ. ಅದು ಹರಿಶ್ಚಂದ್ರನ ಮನಸ್ಸು. ಪಾಪ ಅವನಿಗೆ ಸಂಪಾದನೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆದರೆ 48ನೇ ದಿವಸದ ಹೊತ್ತಿಗೆ ವಿಶ್ವಾಮಿತ್ರ ಕಳಿಸಿದ್ದಂತಹ ನಕ್ಷತ್ರಕ ಹರಿಶ್ಚಂದ್ರ ಜೊತೆಗೇ ಇದ್ದ. ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ನಿಲ್ಲಿಸ್ದ. ಬೆಳಿಗ್ಗೆ ಎದ್ದು ಹೊರಡ್ತಾ ಇದ್ದ ಹಾಗೆ ಹರಿಶ್ಚಂದ್ರನ ಕುತ್ತಿಗೆ ಕೈ ಹಾಕಿ ನಿಲ್ಲಿಸ್ದ. ನೋಡಯ್ಯ, ಇವತ್ತು ಸೂರ್ಯಾಸ್ತಮಾನವಾಗುವುದರೊಳಗಾಗಿ ನೀನು ಹಣವನ್ನು ಕೊಡಬೇಕು, ಕೊಡದೇ ಇದ್ದರೆ ಮಾತಿಗೆ ತಪ್ಪುತ್ತೀಯ ಅಂತ. ಹಣ ಅವನು ಕೊಡಬೇಕಾಗಿಲ್ಲ, ವಿಶ್ವಾಮಿತ್ರರ ಅಪೇಕ್ಷೆಯಂತೆ. ಅವನು ಮಾತಿಗೆ ತಪ್ಪಬೇಕು. ಹರಿಶ್ಚಂದ್ರನ ಮಾತಿಗೆ ತಪ್ಪಿದ್ರೇ ವಸಿಷ್ಠರ ಮುಂದೆ ಅವರು ಗೆಲ್ಲತಕ್ಕಂಥದ್ದು. ಹಾಗೆ ಗೆದ್ದರೇನೇ ವಿಶ್ವಾಮಿತ್ರರಿಗೆ ತೃಪ್ತಿ. ಆದ್ದರಿಂದ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ಈಗ ಹರಿಶ್ಚಂದ್ರ ಹೇಳಬೇಕು, ನನ್ನ ಕೈಯಲ್ಲಿ ಕೊಡೋಕ್ಕಾಗಲ್ಲ, ಇಲ್ಲ ಅವನ ಹತ್ರ ಕೊಡೋಕ್ಕಾಗಲ್ಲ ಅಂತ ಹೇಳಬೇಕು. ಹೇಳಿ ಅಂತಲೇ ಪ್ರಯತ್ನ. ಏನು ಮಾಡೋದೀಗ ಅಂತ ತಲೆ ಕೆಡಿಸಿಕೊಂಡು ನಿಂತಿದ್ದಾಗ ಚಂದ್ರಮತಿ ಹೇಳಿದರು, ಹರಿಶ್ಚಂದ್ರ ಆಕೆಯನ್ನು ಬಹಳ ಗೌರವದಿಂದ ಕಾಣ್ತಾನೆ, ರಾಘವಾಂಕ ರಾಣಿಯರ ರಾಣಿ ಅಂತ ಕರೀತಾರೆ. ಆಕೆ ಹೇಳಿದ್ದು, ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನನ್ನನ್ನು ಮಾರಿಬಿಡು. ನನ್ನನ್ನು ಮಾರಿಬಿಟ್ಟು
ಎಷ್ಟು ಹಣ ಬರುತ್ತೋ ಅಷ್ಟು ಹಣ ಕೊಡು, ಮಿಕ್ಕಿದ ಹಣಕ್ಕೆ ಆಮೇಲೆ ಯೋಚನೆ ಮಾಡಿದರೆ ಆಯಿತು. ಯಾರು ಹೆಂಡ್ತಿನ ಮಾಡ್ತಾರ್ರೀ? ಆದರೆ ಅದು ಕೊನೇ ಕ್ಷಣ, ಪರೀಕ್ಷಾ ಸಮಯ, ಹೆಂಡತಿಯನ್ನು ಮಾರಿಬಿಟ್ಟ. ಆ ಹಣವನ್ನೆಲ್ಲ ನಕ್ಷತ್ರಿಕನ ಕೈಗೆ ಕೊಟ್ಟ. ಏನು ತೊಗೊಂಡೋಗಿ ಗುರುಗಳ ಹತ್ರ ಕೊಟ್ಬಿಡಪ್ಪ, ಅಲ್ಲಿಗೆ ನಾನು ಋಣಮುಕ್ತನಾದೆ ಅಂತ ಹೇಳಪ್ಪ ಅಂತ. ನಕ್ಷತ್ರಿಕ ಹೇಳಿದೆ, ಎಲ್ಲಯ್ಯ ಕೊಟ್ಟೆ ನಿನ್ನ ದುಡ್ಡನ್ನು? 40 ದಿವಸ ನಾನು ನಿನ್ನ ಜೊತೆಗೆ ಅಲ್ದಾಡಿದ್ದೀನಲ್ಲ, ಇದಕ್ಕೆ ಮಜೂರಿ ಅಂತ ತಗೊಳ್ತೀನಿ. ನೀನು ಕೊಡಬೇಕಾದ ಹಣ ಇನ್ನೂ ಹಾಗೆ ಬಾಕಿ ಇದೆ, ಕೊಡೋಕ್ಕಾಗಲ್ಲ ಅಂತ ಬೇಕಾದ್ರೆ ಹೇಳಿಬಿಡು. ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಹರಿಶ್ಚಂದ್ರ ಸೋತ, ಮಾತಿಗೆ ತಪ್ಪಿದ ಅಂತ. ಸರಿ, ಹೆಂಡತಿಯನ್ನು ಕಳ್ಕೊಂಡ. ತಲೆಯ ಮೇಲೆ ಹಣದ ಭಾರ ಹಾಗೆ ಉಳಿಯಿತು. ಕೊನೆಗೆ ಏನು ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡು, ಇನ್ನೇನು ಸೂರ್ಯ ಮುಳುಗೋ ಹೊತ್ತು ಬಂತು. ಅಷ್ಟರೊಳಗೆ ಹಣವನ್ನು ಕೊಡಬೇಕು. ಕೊಡದೆ ಹೋದರೆ ಅಲ್ಲಿಗೆ ತಾನು ಸೋತ ಹಾಗೆ. ಮಂತ್ರಿ ಸಲಹೆ ಕೊಟ್ಟ, ಸ್ವಾಮಿ, ಹೇಗೂ ಹೆಂಡತಿ ಮಕ್ಕಳನ್ನ ಕಳ್ಕೊಂಡಿದ್ದೀರಿ, ಒಂಟಿಯಾಗಿ ಇದ್ದೀರಿ, ಸ್ವಲ್ಪ ಹೊತ್ತಿಗೆ ಸೂರ್ಯ ಮುಳುಗುತ್ತಾನೆ, ನೀವು ಸೋತು ಹೋಗ್ತೀರಿ. ಇಷ್ಟೆಲ್ಲ ಪ್ರಯತ್ನ ಪಟ್ಟು, ಇಷ್ಟೆಲ್ಲ ಕಷ್ಟಪಟ್ಟು, ಇಷ್ಟೆಲ್ಲ ಹೆಂಡತಿ ಮಕ್ಕಳನ್ನ ಕಳ್ಕೊಂಡು ಗೆಲ್ಲಲ್ಲ. ಆದ್ದರಿಂದ ನನ್ನ ಸಲಹೆಯನ್ನು ತಗೊಳ್ಳಿ, ನಿಮ್ಮನ್ನು ನೀವು ಮಾರಿಕೊಂಡು ಬಿಡಿ. ಹೀಗಾಗಿ ಹರಿಶ್ಚಂದ್ರ ವಿಧಿ ಇಲ್ಲದೆ ಘೋಷಣೆ ಮಾಡ್ದ, ನನ್ನನ್ನು ಯಾರಾದರೂ ಕೊಂಡುಕೊಂಡು ಇಷ್ಟು ದುಡ್ಡು ಕೊಟ್ಬಿಟ್ರಪ್ಪ ಅಂತ. ಆ ಊರಿನ ಸ್ಮಶಾನವನ್ನು ಕಾಯ್ತಕ್ಕಂಥ ವೀರಭದ್ರ ಬಂದು ಹರಿಶ್ಚಂದ್ರನನ್ನು ಕೊಂಡುಕೊಂಡು ಅವನನ್ನು ಸ್ಮಶಾನವನ್ನು ಕಾಯುವುದಕ್ಕೆ ಇತ್ತ ಕಡೆ ವಿಶ್ವಾಮಿತ್ರರು, ಇಷ್ಟಾದರೂ ನಾನು ಇವನನ್ನು ಗೆಲ್ಲಲಿಕ್ಕಾಗಲಿಲ್ವಲ್ಲ ಅಂತ ಮಹಾ ಯೋಚನೆಗೆ ಪಕ್ಕಾಗಿ ಸ್ಮಶಾನವನ್ನು ಕಾಯ್ತಾ ಇದ್ದಾನೆ ಹರಿಶ್ಚಂದ್ರ. ಅಲ್ಲಿ ಆತನ ಹೆಂಡತಿ ಚಂದ್ರಮತಿ ಹಾಗೂ ಮಗ ಲೋಹಿತಾಶ್ವ ಇಬ್ಬರೂ ಚಂಡಕೌಶಿಕನ ಮನೆಯಲ್ಲಿ ಆಳುಗಳಾಗಿ ದುಡಿತಾ ಇದ್ದಾರೆ. ಆಗ ಒಂದು ದಿವಸ ಆ ಲೋಹಿತಾಶ್ವ ದರ್ಭೆಯನ್ನು ತರಲಿಕ್ಕೆ ಕಾಡಿಗೆ ಬಂದ. ಆ ದರ್ಭೆ ಎನ್ನುವುದು ಒಂದು ಹುತ್ತದ ಮೇಲೆ ಭಾಳ ಚೆನ್ನಾಗಿ ಬೆಳೆದಿತ್ತು. ಆ ಹುತ್ತವನ್ನು ಹತ್ತಿ ಆ ಹುಲ್ಲನ್ನು, ಆ ದರ್ಭೆಯನ್ನು, ಆ ಎಸಳಾಗಿರ್ತಕ್ಕಂಥ ಹುಲ್ಲನ್ನು ಕತ್ತರಿಸಿಕೊಂಡು ಹೋಗಬೇಕು. ಅವನು ಲೋಹಿತಾಶ್ವ ಹತ್ತಿದ್ದಾನೆ. ವಿಶ್ವಾಮಿತ್ರರು ಒಂದು ಕೃಷ್ಣ ಸರ್ಪಕ್ಕೆ ಆದೇಶ ಮಾಡಿದರು, ಅವನನ್ನು ಕಚ್ಚಿ ಸಾಯಿಸು ಅಂತ. ಅದು ಕಚ್ಚಿತು, ಲೋಹಿತಾಶ್ವ ಬಿದ್ದು ಸತ್ತ. ಈಗ ಅವನನ್ನು ಸುಡಬೇಕಾಗಿದೆ. ವಿಷಯವನ್ನು ತಿಳಿದು ಪೂತಿ ನರಸಿಂಹಾಚಾರ್ಯ ಬಹಳ ಚೆನ್ನಾಗಿ ಬರೀತಾರೆ. ಹೊಟ್ಟೆಯಲ್ಲಿ ಹೊತ್ತಿದ್ದನ್ನು ಬೆನ್ನಿನ ಮೇಲೆ ಹಾಕ್ಕೊಂಡು ಅವಳು ಹೋದ್ಲಂತೆ. ಪ್ರಪಂಚ ಸಾಹಿತ್ಯದಲ್ಲಿ ತಾಯಿಯೊಬ್ಬಳು ಮಗನ ಹೆಣವನ್ನು ಏಕಾಂಗಿಯಾಗಿ ರಾತ್ರಿಯಲ್ಲಿ ಒಬ್ಬಳೇ ಸ್ಮಶಾನಕ್ಕೆ ಕರೆದುಕೊಂಡು ಹೋಗಿದ್ದು ಇನ್ಯಾವ ಇತಿಹಾಸದಲ್ಲಿಯೂ ಇಲ್ಲ ಅಂತ. ಲೋಹಿತಾಶ್ವನ ಕರ್ಕೊಂಡು ಹೋಗ್ತಾಳೆ. ಕಟ್ಟಿಗೆ ಕೊಂಡ್ಕೊಳ್ಳೋದಕ್ಕೆ ದುಡ್ಡಿಲ್ಲ. ಎಂಥ ದುರವಸ್ಥೆ ಅಂತ ಹೇಳಿದರೆ, ಬೇರೆಯವರ ಚಿತೆಗಳಲ್ಲಿ ಉರಿದು ಮಂಕಾಗಿರತಕ್ಕಂಥ ಕಟ್ಟಿಗೆಯ ತುಂಡುಗಳನ್ನು ತಂದು ಒಂದು ಚಿತೆ ಸಿದ್ಧ ಮಾಡ್ತಾಳೆ. ಅದರ ಮೇಲೆ ಮಗನನ್ನು ಮಲಗಿಸ್ತಾಳೆ. ಮಗನನ್ನು ಮಲಗಿಸಿ ಅದಕ್ಕೆ ಬೆಂಕಿ ಹಚ್ಚಬೇಕು ಅಂತ ಹೋಗ್ತಾಳೆ. ಮಗ ಸತ್ತೋಗ್ಬಿಟ್ಟಿದ್ದಾನೆ, ಹೇಳೋರಿಲ್ಲ ಕೇಳೋರಿಲ್ಲ. ಈಗ ಅವನು ಸುಟ್ಟು ಹಾಕಿಬಿಡಬೇಕು. ಕೊನೆಯ ಕ್ಷಣ ಬೆಂಕಿ ಹಚ್ಚಬೇಕು ಅಂತ ಕೊಳ್ಳಿ ತಗೊಂಡು ಹೋದವಳು ಆ ಕಡೆಗೆ ಓ ಅಂತ ಅಳ್ತಾ ಕೂತ್ಕೊಂಡ್ಬಿಡ್ತಾಳೆ. ಹಾಗೆ ಅವಳು ಅಳುತ್ತಾ ಕೂತ್ಕೊಂಡಿದ್ದ ಧ್ವನಿ ಆ ಸ್ಮಶಾನವನ್ನು ಕಾಯ್ತಾ ಇರತಕ್ಕಂತಹ ಹರಿಶ್ಚಂದ್ರನಿಗೆ ಕೇಳುತ್ತೆ. ಅವನು ಬಂದ, ಯಾರ್ರೀ ನನ್ನ ಅನುಮತಿ ಇಲ್ಲದೆ ಇಲ್ಲಿ ಹೆಣ ಸುಡ್ತಾ ಇರೋರು ಅಂತ ಹೇಳಿ ಆ ಲೋಹಿತಾಶ್ವನ ಕಾಲನ್ನು ಹಿಡಿದ ಕಡೆ ಎಸ್ದ. ಎಳಿಬೇಡ ಎಳಿಬೇಡ ಎಳಿಬೇಡ, ನನ್ನ ಮಗ ಅವನು, ಸಂಸ್ಕಾರ ಆಗಲಿ ಅಂತ ಕಾಯ್ತಾ ಇದ್ದೀನಿ ನಾನು. ಇರು ಇರು ಇರು, ಅದೆಲ್ಲ ಇಲ್ಲ, ಇಲ್ಲಿ ದುಡ್ಡು ಕೊಟ್ಟು ಕೆಲಸ ಮಾಡು ಅಂತ ಹೇಳಿದ. ಮಧ್ಯದಲ್ಲಿ ಮಗನ ಹೆಣ ಇದೆ, ಆ ಕಡೆಗೆ ಅಪ್ಪ ಅಮ್ಮ ಇದ್ದಾರೆ. ತಾವು ಗಂಡ ಹೆಂಡತಿ ಎನ್ನುವುದು ಇಬ್ಬರಿಗೂ ಗೊತ್ತಿಲ್ಲ. ಅಂಥ ದುರವಸ್ಥೆಯಲ್ಲಿ ನಿಂತಿದ್ದಾರೆ. ಮುಂದೇನಾಯಿತು?
ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ನಮಸ್ಕಾರ.